ವಿಕಾಸ್, ನನ್ನ ಅಕ್ಕನಿಗೆ ಗಂಡ ಇಲ್ಲ. ಆದರೂ ಅವಳಿಗೆ ಮಗು ಹೇಗೆ ಆಯಿತು? ಆ ಮಗು ನಿನ್ನ ಥರನೇ ಯಾಕೆ ಇದೆ? ಇಲ್ಲ ವಾಣಿ, ನಾನೇನು ಮಾಡಿಲ್ಲ. ನನಗೇನು ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಕತೆ ಒಂದು ನೈಜ ಕಥೆಯಾಗಿದೆ ಮತ್ತು ತುಂಬ ಮನಕುಲುಕುವ ಕತೆ. ತಪ್ಪದೇ ಕೊನೆಯವರೆಗೂ ನೋಡಿ. ನನ್ನ ಹೆಸರು ವಾಣಿ. ನಾವು 3 ಜನ ಅಕ್ಕ ತಂಗಿಯರು. ನಾವು ತುಂಬ ಬಡವರಾಗಿದ್ವಿ. ಅಪ್ಪ ಅಮ್ಮ ಬೇರೆಯವರ ಜಮೀನಿಗೆ ಹೋಗಿ ಕೃಷಿ ಮಾಡುತ್ತಾರೆ. ಅಪ್ಪ ಹೇಗೋ ಕಷ್ಟಪಟ್ಟು ಅಕ್ಕನಿಗೆ ಗಂಡನ್ನು ಹುಡುಕಿದರು. ಆದರೆ ಗಂಡನ ಕಡೆಯವರಿಗೆ ತುಂಬ ವರದಕ್ಷಿಣೆ ಕೊಡಬೇಕಾಗಿತ್ತು. ಆದರೂ ಅವರು ಬಿಡದೆ ಮದುವೆ ತುಂಬ ಚೆನ್ನಾಗಿ ಮಾಡಿದರು. ಅಕ್ಕನ ಕಡೆ ಸಂಬಂಧಿಕರಲ್ಲಿ ಒಬ್ಬರಿಗೆ ನಾನು ಇಷ್ಟ ಆದೆ. ನನ್ನ ವಯಸ್ಸು 15 ಆಗಿದ್ದರೂ ಪರವಾಗಿಲ್ಲ, ನಾವು ಮದುವೆ ಮಾಡ್ಕೋತೀವಿ, ಆಮೇಲೆ ನೀವು ಗಂಡನ ಮನೆಗೆ ಕಳಿಸಬೇಕು. ನಮಗೇನು ವರದಕ್ಷಿಣೆ ಬೇಡ, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ, ಮನೆಗೆ ಹೊಂದಿಕೊಂಡು ಚೆನ್ನಾಗಿದ್ದರೆ ಸಾಕು ಎಂದು ಹೇಳಿದ್ದರಿಂದ ಅಪ್ಪ ಅಮ್ಮ ನನ್ನ ಮದುವೆಯನ್ನು ಅಕ್ಕನ ಮದುವೆ ಜೊತೆಗೆ ಮಾಡಿದರು. ಮದುವೆ ಆದಾಗ ನಾನಿನ್ನು 8ನೇ ಕ್ಲಾಸ್ ಓದುತ್ತಿದ್ದೆ. ನನಗೆ ಮದುವೆ ಬಗ್ಗೆ ಏನು ಅಷ್ಟಾಗಿ ತಿಳಿದಿಲ್ಲ. ಇನ್ನೊಬ್ಬರ ಮನೆಗೆ ಹೋಗುತ್ತೇನೆ ಅನ್ನೋದು ಮಾತ್ರ ಗೊತ್ತಿತ್ತು. ಮದುವೆ ಮಾಡಿ ಈತನು ನಿನ್ನ ಗಂಡ ಎಂದು ಹೇಳಿ ಪರಿಚಯಿಸಿದರು. ನಾನು ಈತನ ನನ್ನ ಗಂಡ ಎಂದು ಖುಷಿಯಿಂದ ಹೇಳಿಕೊಂಡು ತಿರುಗುತ್ತಿದ್ದೆ. ಆದರೆ ಅದರ ಅರ್ಥ ನನಗೆ ತಿಳಿದಿರಲಿಲ್ಲ. ಅಕ್ಕ ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋದಳು. ಅವಳು ಮೊದಲ ವರ್ಷನೇ ಒಂದು ಮಗುವಿಗೆ ತಾಯಿಯಾದಳು. ಅಕ್ಕನಿಗೆ ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಆಮೇಲೆ ಅವರ ಅತ್ತೆ ಮಾವ ಕಾಟ ಕೊಟ್ಟಿದ್ದರಿಂದ ಅವಳು ನಮ್ಮ ಮನೆಗೆ ವಾಪಸ್ ಬಂದಳು. ನನಗೆ ಇವಾಗ ಸ್ವಲ್ಪ ಅರ್ಥ ಆಗೋಕೆ ಶುರು ಆಗ್ತಿತ್ತು. ನನ್ನ ಗಂಡನೂ ಈ ಥರ ಮಾಡಿದ್ರೆ ಹೇಗೆ ಎಂದು ನಾನು ಚಿಂತೆ ಮಾಡುತ್ತಾ ಇದ್ದೆ. ಆದರೆ ನನ್ನ ಗಂಡ ಆ ಥರ ಅಲ್ಲ ಅನ್ನೋ ನಂಬಿಕೆಯಿಂದ ಇದ್ದೆ. ನನ್ನ ಗಂಡನ ಹೆಸರು ವಿಕಾಸ್. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ಮದುವೆಯಾದ ಮೇಲೆ ಅವರಿಗೆ ನನ್ನನ್ನು ಬಿಟ್ಟು ಇರೋದಕ್ಕೆ ಆಗುತ್ತಿರಲಿಲ್ಲ. ಅದಕ್ಕೆ ಅವರು ಸುಳ್ಳು ಹೇಳಿ ನಮ್ಮೂರಿನ ಅವರ ಸಂಬಂಧಿಕರ ಮನೆಗೆ ಆಗಾಗ ಬರುತ್ತಿದ್ದರು. ಅವರು ನಮಗೂ ಸಂಬಂಧಿಕರೇ. ಅದಕ್ಕೆ ನಾನು ಸುಳ್ಳು ಹೇಳಿ ಅವರನ್ನು ಭೇಟಿಯಾಗಲು ಅವರ ಮನೆಗೆ ಹೋಗುತ್ತಿದ್ದೆ. ನಾನು ರೂಪಾ ಅಕ್ಕನ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಅಮ್ಮನಿಗೆ ಹೇಳುತ್ತಿದ್ದೆ. ಅಮ್ಮ ಪರವಾಗಿಲ್ಲ ಹೋಗು ಎಂದು ಕಳಿಸುತ್ತಿದ್ದರು. ಅಲ್ಲಿ ನನ್ನ ಗಂಡ ನನಗಾಗಿ ಕಾಯುತ್ತಿದ್ದ. ಆದರೆ ನನಗೆ ಅವರ ಜೊತೆ ಮಾತನಾಡಲು ತುಂಬ ಭಯ. ಏನು ಮಾತನಾಡಬೇಕು ಎಂದು ಗೊತ್ತಿರುತ್ತಿರಲಿಲ್ಲ. ನಾನು ಭಯಭೀತಳಾಗಿ ನಿಂತಿರುತ್ತಿದ್ದೆ. ರೂಪಾ ಅಕ್ಕ ನಮ್ಮನ್ನು ಬಿಟ್ಟು ಎಲ್ಲೋ ಹೋಗುತ್ತಿದ್ದಳು. ನಾವಿಬ್ಬರೇ ಇರುತ್ತಿದ್ದೆವು. ನನ್ನ ಗಂಡ ರೂಮಿನಲ್ಲಿ ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ಸಮಾಧಾನ ಮಾಡಿಕೊ ಎಂದು ನನ್ನನ್ನು ಸಂತೈಸುತ್ತಿದ್ದರು. ಅವರಿಗೆ ನನ್ನ ಮೇಲೆ ಆಸೆ. ನೀನು ತುಂಬ ಪ್ರೀತಿಸುತ್ತೇನೆ, ನಿನಗಾಗಿ ಉಡುಗೊರೆ ತಂದಿದ್ದೇನೆ ಎಂದು ಹೊಸ ಬಟ್ಟೆ ತಂದರು. ನನಗೆ ಬಟ್ಟೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಎಂದು ಹೇಳಿದೆ. ಈ ಥರ ಥ್ಯಾಂಕ್ ಯು ಹೇಳಬಾರದು, ನನ್ನನ್ನು ಗಟ್ಟಿಯಾಗಿ ತಪ್ಪಿ ಹೇಳಬೇಕು ನೀನು. ನನಗೇನು ಇದು ತಿಳಿಯುತ್ತಿರಲಿಲ್ಲ. ಅವರು ಹೇಳಿದ ಹಾಗೆ ಮಾಡುತ್ತಿದ್ದೆ. ಅವರು ನನಗಾಗಿ ಒಂದು ಮ್ಯಾಗಝಿನ್ನನ್ನು ತಂದಿದ್ದರು. ಆ ಮ್ಯಾಗಝಿನ್ನಲ್ಲಿ ಹುಡುಗ ಹುಡುಗಿ ಕಡಿಮೆ ಬಟ್ಟೆ ಧರಿಸಿದ್ದರು ಮತ್ತು ಚುಂಬಿಸುತ್ತಿರುವ ಒಂದು ಫೋಟೋ ಇತ್ತು. ಅದನ್ನು ನೋಡಿ ವಿಕಾಸ್, ನಾವಿಬ್ಬರೂ ಹೀಗೆ ಮಾಡಬೇಕು ಎಂದು ನನ್ನನ್ನು ಬಲವಂತ ಮಾಡಿ ಜೇನು ಹೀರುವಂತೆ ನನ್ನ ತುಟಿಯನ್ನು ಈರಿದರು. ನನಗೆ ರಕ್ತವೇ ಬರುತ್ತಾ ಇತ್ತು. ನಾನು ಕಿರುಚಿದೆ, ಆದರೂ ಅವರು ಬಿಡಲಿಲ್ಲ. ಇಲ್ಲ, ಏನಾಗಲ್ಲ, ನಾವಿಬ್ಬರು ಗಂಡ ಹೆಂಡತಿ ಎಂದು ಸಮಾಧಾನ ಮಾಡಿ ಅವರ ಪಕ್ಕ ಕೂಡಿಸಿಕೊಂಡರು. ಅಷ್ಟರಲ್ಲಿ ರೂಪಕ್ಕ ಬಂದರು. ವಿಕಾಸ್, ನಾನಿನ್ನು ಮತ್ತೊಮ್ಮೆ ಬರುತ್ತೇನೆ ಎಂದು ಹೇಳಿ ಅವರು ತಂದಿದ್ದ ಎಲ್ಲ ಉಡುಗೊರೆಯನ್ನು ನೀಡಿ ಹೋದರು. ಮನೆಗೆ ಬಂದ ನಾನು ಅಮ್ಮ ಉಡುಗೊರೆಯನ್ನು ನೋಡಿ ಯಾರು ಕೊಟ್ಟರು ಎಂದು ಕೇಳಿದರು. ನಾನು ರೂಪಾ ಅಕ್ಕ ಕೊಟ್ಟರು ಎಂದು ಹೇಳಿ ತಪ್ಪಿಸಿಕೊಂಡೆ. ನನಗೆ ನಡೆದಿರೋದು ಯಾವುದೇ ತಿಳಿಯುತ್ತಿರಲಿಲ್ಲ. ಮತ್ತೊಮ್ಮೆ ಇನ್ನೊಂದು ವಾರಕ್ಕೆ ವಿಕಾಸ್ ಬಂದರು. ಈ ಸತಿ ಅವರು ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟರು. ನನಗೆ ಅದನ್ನು ನೋಡಿ ಆ ಉಡುಗೊರೆಯಲ್ಲೇ ಕಳೆದು ಹೋದೆ. ನಿನಗೆ ಉಂಗುರ ತುಂಬ ಇಷ್ಟ ಆಗಿದೆ ಅಲ್ವಾ? ನನಗೆ ಥ್ಯಾಂಕ್ ಯು ಹೇಳಬೇಕು ನೀನು. ಥ್ಯಾಂಕ್ ಯು ವಿಕಾಸ್ ಅಂದರೆ ಅವರು, ಥ್ಯಾಂಕ್ ಯು ಬೇಡ, ನಾನು ಇಷ್ಟಪಟ್ಟಂತೆ ಥ್ಯಾಂಕ್ ಯು ಬೇಕು ನನಗೆ. ನಿನ್ನ ಥ್ಯಾಂಕ್ಸ್ ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಮತ್ತೊಮ್ಮೆ ಮ್ಯಾಗಝಿನ್ನನ್ನು ತೆಗೆದರು.
ಅದರಲ್ಲಿ ಹುಡುಗ ಹುಡುಗಿಯರು ಒಬ್ಬರಿಗೊಬ್ಬರು ಎಣ್ಣೆ ಮಸಾಜ್ ಮಾಡುತ್ತಿರುವುದು ದೃಶ್ಯ ಆಯಿತು. ಅದನ್ನು ವಿಕಾಸ್ ನಾವಿಬ್ಬರು ಈ ಥರ ಮಾಡೋಣ ಎಂದು ಇಬ್ಬರನ್ನು ಬೆತ್ತಲೆಗೊಳಿಸಿ ಎಣ್ಣೆಯನ್ನು ತೆಗೆದುಕೊಂಡು ನನ್ನ ದೇಹಕ್ಕೆ ಎಣ್ಣೆಯನ್ನು ಸಂಪೂರ್ಣವಾಗಿ ಹಚ್ಚಿದರು. ನಾನು ಅವರ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿದೆ. ಇಷ್ಟಕ್ಕೆ ಸಾಲೋದಿಲ್ಲ ಎಂದು ಹೇಳಿ ಬಲವಂತದಿಂದ ಲೆಕ್ಕವಿಲ್ಲದಷ್ಟು ಚುಂಬಿಸಿ ಬಲವಂತದಿಂದ ನನಗೆ ನೋವಾಗುವಂತೆ ಒಳಗೆ ಹಾಕಿದರು. ನಾನು ಕಿರುಚಿದೆ. ಮೊದಲ ಬಾರಿಗೆ ಹೀಗೆ ಆಗುವುದು, ನೀನು ಹೆದರಬೇಡ ಎಂದು ಹೇಳಿ ನಿಲ್ಲಿಸದೆ ಅವರ ಕೆಲಸದಲ್ಲಿ ತೊಡಗಿದರು. ಅವರು ನಿರಾಳವಾದ ಮೇಲೆ, ನೀನು ತುಂಬ ಸುಸ್ತಾಗಿದ್ದೀಯಾ, ಸ್ವಲ್ಪ ಸುಧಾರಿಸಿಕೊಂಡು ನಿನ್ನ ಮನೆಗೆ ಹೋಗು ಎಂದು ಹೇಳಿ, ಆದರೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ಮಾತು ತೆಗೆದುಕೊಂಡು ಹೋದರು. ನಾನು ಮನೆಗೆ ಬಂದೆ, ಆದರೆ ಯಾರಿಗೂ ಏನೂ ತಿಳಿಯಲಿಲ್ಲ. ಇದಾದ 3 ತಿಂಗಳಿಗೆ ನನಗೆ 18 ವರ್ಷ ತುಂಬಿತು. ನನ್ನನ್ನು ನನ್ನ ಗಂಡನ ಮನೆಗೆ ಕಳಿಸಿದರು. ವಿಕಾಸ್ ಖುಷಿಗೆ ಪಾರವೇ ಇರಲಿಲ್ಲ. ಅವರು ನನ್ನ ಸಂಪೂರ್ಣವಾಗಿ ಹೆಂಡತಿಯಾಗಿ ಸ್ವೀಕರಿಸಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ಶ್ರಮಜೀವಿ. ಅವರ ಅಂಗಡಿಯಲ್ಲಿ ಎಲ್ಲ ಕೆಲಸ ಅವರೇ ಮಾಡುತ್ತಾರೆ. ನಾನು ನನ್ನ ಗಂಡನ ಮನೆಗೆ ಸುಖವಾಗಿದ್ದೆ. ಅಕ್ಕನ ಗಂಡ ತೀರಿ ಹೋದರು. ಇನ್ನು ಅಕ್ಕ ಯಾವಾಗಲೂ ನಮ್ಮ ಮನೆಯಲ್ಲೇ ಇರಬೇಕಾಯಿತು. ನಾನು 3 ತಿಂಗಳ ಗರ್ಭಿಣಿಯಾದೆ. ಆದರೆ ಡಾಕ್ಟರ್ ಏನೂ ಕೆಲಸ ಮಾಡಬಾರದು ಎಂದರು. ನನ್ನನ್ನು ನೋಡಿಕೊಳ್ಳೋಕೆ ಅಮ್ಮ ಅಕ್ಕನನ್ನು ಕಳಿಸಿದರು. ಅಕ್ಕ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು. ನನಗೆ ಸುಂದರವಾದ ಹೆಣ್ಣು ಮಗು ಹುಟ್ಟಿತು. ಅಕ್ಕನಿಗೂ ಹುಷಾರು ತಪ್ಪಿತು. ನಾನು ಯಾಕೆ ಎಂದು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದೆ. ನನಗೆ ಪರ ಸಿಡಿಲಂತೆ ವಿಷಯ ತಿಳಿಯಿತು. ಅಕ್ಕ 3 ತಿಂಗಳ ಗರ್ಭಿಣಿಯಾಗಿದ್ದಳು. ಯಾರು ಇದಕ್ಕೆ ಕಾರಣ ಎಂದರೆ ಅವಳು ವಿಕಾಸ್ ಕಡೆ ಬೆರಳು ಮಾಡಿದಳು. ನಾನು ವಿಕಾಸ್ನ ಕೋಪದಿಂದ ಕೇಳಿದೆ, ವಿಕಾಸ್, ನನಗೇನು ಗೊತ್ತಿಲ್ಲ. ಅಕ್ಕ, ಪಾಪ, ನಿನ್ನ ಗಂಡನಿಗೆ ಏನೂ ಗೊತ್ತಿಲ್ಲ. ಅವರನ್ನು ದೂರಬೇಡ. ಇದು ಅವರಿಗೂ ತಿಳಿಯದ ಸಂದರ್ಭದಲ್ಲಿ ಆಗಿದ್ದು. ಇದು ಕುಡಿತದ ಮತ್ತಲ್ಲಿ ಆಗಿದ್ದು. ಅವರಿಗೆ ತಿಳಿದಿಲ್ಲ. ನಾನು ನಮ್ಮಿಬ್ಬರ ಮಧ್ಯೆ ಬರುವುದಿಲ್ಲ. ನೀವೆಲ್ಲಾದರೂ ದೂರ ಹೋಗುತ್ತೇನೆ. ನಿನ್ನ ಸ್ಥಾನವನ್ನು ನಾನು ಇಂದಿಗೂ ತೆಗೆದುಕೊಳ್ಳೋದಿಲ್ಲ. ಅಕ್ಕ ದೂರ ಹೋದಳು. ನನಗೆ ತುಂಬ ಕಾಡಿತು. ಆದರೆ ಬೇರೆ ವಿಧಿ ಇಲ್ಲದೆ ಮಕ್ಕಳಿಗೋಸ್ಕರ ನಾನು ವಿಕಾಸ್ ಜೊತೆ ಬದುಕಿದೆ. ಹೌದು ಸ್ನೇಹಿತರೆ, ನೀವು ನೋಡಿದರಲ್ಲ, ಅಕ್ಕನೇ ತಂಗಿಗೆ ಮಾಡಿದ ಮೋಸ ಇದು. ಸಮಯ ಸಂದರ್ಭ ಯಾರನ್ನು ಬೇಕಾದರೂ ಮೋಸಕ್ಕೆ ದೂಡಬಹುದು. ಅದಕ್ಕೆ ಯಾರನ್ನೂ ನಂಬಬೇಡಿ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.